ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯವರೇ 2026ರ ಪರಾಭವ ನಾಮ ಸಂವತ್ಸರ ಯುಗಾದಿ ಫಲಿತಾಂಶಗಳನ್ನು ಗಮನಿಸಿದರೆ ಈ ರಾಶಿಯ ಅಧಿಪತಿ ರವಿ ಆಗಿದ್ದು ಮಖ, ಪೊಬ್ಬ ಹಾಗೂ ಉತ್ತರ ನಕ್ಷತ್ರಗಳಲ್ಲಿ ಜನಿಸಿದವರು ಈ ರಾಶಿಗೆ ಸೇರಿದ್ದಾರೆ. ಈ ವರ್ಷ ಗ್ರಹಗಳ ಸ್ಥಿತಿಯನ್ನು ನೋಡಿದರೆ ಗುರು ಗ್ರಹವು 11ನೇ ಸ್ಥಾನದಿಂದ ವ್ಯಯಸ್ಥಾನಕ್ಕೆ ಹಾಗೂ ಕೆಲ ಸಮಯ ಜನ್ಮಸ್ಥಾನಕ್ಕೂ ಸಂಚಾರ ಮಾಡುತ್ತಾನೆ. ಶನಿ ಗ್ರಹವು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಇದನ್ನು ಅಷ್ಟಮ ಶನಿ ಅಥವಾ ನಷ್ಟದ ಶನಿ ಎಂದು ಕರೆಯುತ್ತಾರೆ. ಈ ಅಷ್ಟಮ ಶನಿ ವರ್ಷ ಪೂರ್ತಿ 8ನೇ ಮನೆಯಲ್ಲಿ ಇರುವುದರಿಂದ ಕೆಲ ಸವಾಲುಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗಬಹುದು. ಜೊತೆಗೆ ರಾಹು ಗ್ರಹವು 7ನೇ ಮನೆಯಿಂದ 6ನೇ ಸ್ಥಾನಕ್ಕೆ ಸಂಚಾರ ಮಾಡುತ್ತದೆ. ಕೇತು ಗ್ರಹವು ಜನ್ಮಸ್ಥಾನದಿಂದ ವ್ಯಯಸ್ಥಾನಕ್ಕೆ ಚಲಿಸುವುದರಿಂದ ಜೀವನದಲ್ಲಿ ಕೆಲವು ಆಂತರಿಕ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇದೆ. ಸಿಂಹ ರಾಶಿಯವರಿಗೆ ಜೂನ್ 2ರವರೆಗೆ ಗುರುಬಲ ಇರುವುದರಿಂದ ಆ ಸಮಯದವರೆಗೆ ಕೆಲವು ಉತ್ತಮ ಅವಕಾಶಗಳು ಸಿಗುತ್ತವೆ. ಆದಾಯದ ವಿಚಾರದಲ್ಲಿ ಈ ವರ್ಷ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದಾಯ 6 ಭಾಗ ಇದ್ದರೆ ಖರ್ಚು 4 ಭಾಗ ಮಾತ್ರವಾಗಿರುತ್ತದೆ ಎಂದು ಹೇಳಬಹುದು. ಆರೋಗ್ಯದ ವಿಚಾರದಲ್ಲಿ 50-50 ಸ್ಥಿತಿ ಕಂಡುಬರುತ್ತದೆ. ಕೆಲವೊಮ್ಮೆ ಆರೋಗ್ಯ ಚೆನ್ನಾಗಿದ್ದರೂ ಕೆಲ ಸಂದರ್ಭಗಳಲ್ಲಿ ಸ್ವಲ್ಪ ತೊಂದರೆಗಳು ಕಾಣಬಹುದು. ಸುಖ ದುಃಖದ ವಿಚಾರದಲ್ಲಿ ನೋಡಿದರೆ ಈ ವರ್ಷದಲ್ಲಿ 7 ಭಾಗ ಸುಖ ಮತ್ತು 3 ಭಾಗ ದುಃಖ ಅನುಭವವಾಗುವ ಸಾಧ್ಯತೆ ಇದೆ. ದುಷ್ಟ ಗ್ರಹಗಳ ಪ್ರಭಾವ ಇದ್ದರೂ ಕೆಲವು ಶಿಷ್ಟ ಗ್ರಹಗಳ ಸಹಕಾರದಿಂದ ಹಲವು ಒಳ್ಳೆಯ ಫಲಿತಾಂಶಗಳು ಕೂಡ ಸಿಗುವ ಸಾಧ್ಯತೆ ಇದೆ. ಈ ರಾಶಿಯವರು ಯಾವುದೇ ಕಾರ್ಯದಲ್ಲೂ ಹಿಂಜರಿಯದೆ ಧೈರ್ಯದಿಂದ ಮುಂದುವರಿದರೆ ಉತ್ತಮ ಫಲಗಳು ದೊರೆಯುತ್ತವೆ. ಧೈರ್ಯಂ ಸರ್ವತ್ರಂ ಸಾಧನಮೆಂಬ ಮಾತಿನಂತೆ ಧೈರ್ಯ ಮತ್ತು ಪರಿಶ್ರಮದಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಈ ವರ್ಷ ಕೆಲವು ಕೆಲಸಗಳಿಗೆ ಹೆಚ್ಚು ಖರ್ಚು ಆಗಬಹುದು, ಆದರೆ ಆದಾಯವೂ ಕೂಡ ಬರುತ್ತದೆ. ಜನ್ಮಸ್ಥಾನದಲ್ಲಿ ಗುರು ಇರುವುದರಿಂದ ದೈವ ಬಲ ಸ್ವಲ್ಪ ಕಡಿಮೆ ಆಗಬಹುದು. ಆದ್ದರಿಂದ ದೈವ ಭಕ್ತಿ ಹೆಚ್ಚಿಸಿಕೊಳ್ಳುವುದು ಉತ್ತಮ. ಆರ್ಥಿಕವಾಗಿ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಾಧ್ಯತೆ ಇದೆ. ಆದರೆ ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗೆ ಸಣ್ಣ ಪುಟ್ಟ ಹಿನ್ನಡೆಗಳು ಎದುರಾಗಬಹುದು. ಈ ವರ್ಷ ಕೆಲವೊಮ್ಮೆ ಆಕಸ್ಮಿಕ ಅಡೆತಡೆಗಳು ಎದುರಾಗಬಹುದು. ನಾವು ಹೆಚ್ಚು ನಂಬಿಕೆ ಇಟ್ಟಿರುವ ವ್ಯಕ್ತಿಗಳಿಂದಲೇ ಮೋಸವಾಗುವ ಸಾಧ್ಯತೆ ಇದೆ. ಹಿತಶತ್ರುಗಳ ಕಾಟವೂ ಕಾಣಬಹುದು. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಕೆಲಸದ ವಿಷಯದಲ್ಲಿ ಕೆಲ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು. ಆದರೆ ಆರಂಭದಲ್ಲಿ ಅಡಚಣೆ ಕಂಡರೂ ನಂತರ ಕಾರ್ಯಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು. ಈ ಸಮಯದಲ್ಲಿ ಪರಿಶ್ರಮ ಹೆಚ್ಚು ಇದ್ದರೂ ಅದರ ಫಲ ನಿಧಾನವಾಗಿ ದೊರೆಯುತ್ತದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾಗಿರುತ್ತದೆ. ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಲು ಅವಕಾಶ ಸಿಗುತ್ತದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಉದ್ಯೋಗ ದೊರಕುವ ಯೋಗ ಕೂಡ ಇದೆ. ಆದರೆ ವಿವಾಹ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಕೆಲವರು ಮೋಸ ಹೋಗುವ ಸಾಧ್ಯತೆ ಕೂಡ ಇದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸಮಸ್ಯೆ ಅಥವಾ ಅವರ ಅಗಲಿಕೆಯಂತಹ ದುಃಖದ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಪ್ರಯಾಣಗಳಲ್ಲಿ ಅಡೆತಡೆಗಳು ಎದುರಾಗಬಹುದು. ಅಧಿಕಾರ ಸ್ಥಾನದಲ್ಲಿರುವವರಿಗೆ ನಾಯಕತ್ವದಲ್ಲಿ ಕೆಲವು ಬದಲಾವಣೆಗಳು ಕಾಣಬಹುದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಒಳ್ಳೆಯ ಫಲ ದೊರೆಯಬಹುದು. ರೈತಾಪಿ ವರ್ಗದವರಿಗೆ ಈ ವರ್ಷ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಗ್ರಹಯೋಗವು ಕಂಡುಬರುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಮಹಿಳೆಯರಿಗೆ ಈ ವರ್ಷ ವಿಶೇಷವಾಗಿ ಶುಭಕರವಾಗಿದೆ. ಅವರು ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬಾರದು ಎಂದು ಸೂಚನೆ ಇದೆ. ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾಗಿ ಎಡಭಾಗದಲ್ಲಿ ಗಾಯ ಅಥವಾ ಸಣ್ಣ ಅಪಘಾತ ಸಂಭವಿಸುವ ಸಾಧ್ಯತೆ ಇರುವುದರಿಂದ ಜಾಗ್ರತೆ ಅಗತ್ಯ. ವ್ಯಾಪಾರಸ್ಥರಿಗೆ ಈ ವರ್ಷ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹಳೆಯ ಬಾಕಿಗಳು ವಸೂಲಿಯಾಗಬಹುದು. ಅಕ್ಟೋಬರ್ ನಂತರ ಹೆಚ್ಚಿನ ಶುಭ ಫಲಗಳು ಕಾಣಬಹುದು. ಆದಾಯದಲ್ಲಿ ಆಗಿದ್ದ ಏರುಪೇರುಗಳು ನಂತರ ಸಮತೋಲನಕ್ಕೆ ಬರುತ್ತವೆ. ಗುತ್ತೇದಾರರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಅಧಿಕಾರದ ವಿಚಾರದಲ್ಲಿ ಕೆಲ ಮೋಸಗಳ ಸಂಭವವೂ ಇರಬಹುದು. ಮಕ್ಕಳ ವಿಚಾರದಲ್ಲಿ ಈ ವರ್ಷ ಶುಭಕರವಾಗಿದೆ. ಮಕ್ಕಳಿಗೆ ಉದ್ಯೋಗ, ವಿದೇಶ ಯೋಗ ಅಥವಾ ವ್ಯಾಪಾರ ಆರಂಭಿಸುವ ಅವಕಾಶಗಳು ಸಿಗಬಹುದು. ಕುಟುಂಬದಲ್ಲಿ ಅಕ್ಕ, ತಂಗಿ, ತಾಯಿ ಮುಂತಾದ ಮಹಿಳೆಯರಿಂದ ಸಹಕಾರ ಮತ್ತು ಅದೃಷ್ಟ ದೊರೆಯುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು. ಆದರೆ ತಾಳ್ಮೆಯಿಂದ ವರ್ತಿಸಿದರೆ ಅವು ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಪೂರ್ವಿಕರ ಆಸ್ತಿ ವಿಚಾರದಲ್ಲಿ ಶುಭ ಫಲ ದೊರೆಯಬಹುದು. ಮಾತಿನಲ್ಲಿ ಮತ್ತು ಫೋನ್ ಸಂಭಾಷಣೆಯಲ್ಲಿ ಜಾಗ್ರತೆ ಅಗತ್ಯ. ವಿದ್ಯುತ್ ಅಥವಾ ತಾಂತ್ರಿಕ ಕೆಲಸಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಈ ವರ್ಷ ಒಟ್ಟು
65% ಶುಭ ಫಲಗಳನ್ನು ನೀಡುವ ವರ್ಷವಾಗಿರುತ್ತದೆ. ಭಾನುವಾರ ಮತ್ತು ಶುಕ್ರವಾರ ಕೆಲಸ ಆರಂಭಿಸುವುದು ಶುಭಕರ. ಕೇಸರಿ ಮತ್ತು ಗುಲಾಬಿ ಬಣ್ಣಗಳು ಅದೃಷ್ಟವನ್ನು ನೀಡುತ್ತವೆ. 1 ಮತ್ತು 7 ಅದೃಷ್ಟ ಸಂಖ್ಯೆಗಳು. ಯುಗಾದಿಯ ನಂತರ 9 ಶನಿವಾರ ಶನಿ ದೇವಸ್ಥಾನದಲ್ಲಿ ತುಪ್ಪದ ದೀಪ ಹಚ್ಚುವುದು ಉತ್ತಮ. ಹನುಮಾನ್ ಚಾಲಿಸಾ ಅಥವಾ ಓಂ ಹಂ ಹನುಮತೆ ನಮಃ ಮಂತ್ರ ಜಪಿಸುವುದರಿಂದ ಈ ವರ್ಷ ಹೆಚ್ಚಿನ ಶುಭ ಫಲಗಳು ದೊರೆಯುತ್ತವೆ. ಈ ವರ್ಷ ಸಿಂಹ ರಾಶಿಯವರು ಮನೆಯ ಪರಿಸರದತ್ತ ಗಮನ ಕೊಡಬೇಕು. ಮನೆಯಲ್ಲಿ ಬಿದಿರು ಗಿಡವನ್ನು ಬೆಳೆಸುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಬಿದಿರು ಗಿಡವು ವಾಯುಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಎಂದು ನಂಬಿಕೆ ಇದೆ. ಅದೇ ರೀತಿ ಮನೆಯಲ್ಲಿಯೇ ಯೆಲ್ಲೋ ಅಥವಾ ಬ್ಲಾಕ್ ಬಣ್ಣಗಳು ಅತಿಯಾಗಿ ಇದ್ದರೆ ಅವನ್ನು ಸ್ವಲ್ಪ ನಿಯಂತ್ರಿಸುವುದು ಉತ್ತಮ. ಮನೆಯ ಬಣ್ಣಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಹಲವರು ನಂಬುತ್ತಾರೆ. ಸಿಂಹ ರಾಶಿಯವರು ಕೇತು ಸಂಬಂಧಿತ ದೇವಾಲಯಗಳಿಗೆ ಭೇಟಿ ನೀಡಿದರೆ ಉತ್ತಮ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಕೇತು ದೇವಾಲಯಗಳಿಗೆ ಹೋಗಿ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯಬಹುದು. ಜೊತೆಗೆ ಶನಿ ಅಷ್ಟಮದಲ್ಲಿ ಇರುವುದರಿಂದ ಮನೆಯಲ್ಲಿಯೂ ಸ್ವಲ್ಪ ಜಾಗ್ರತೆ ಅಗತ್ಯ. ಅನಗತ್ಯ ಖರ್ಚುಗಳು, ಜಗಳಗಳು ಅಥವಾ ಮನಸ್ಸಿನ ಅಶಾಂತಿ ಆಗದಂತೆ ನೋಡಿಕೊಳ್ಳಬೇಕು. ದಾನ ಧರ್ಮಗಳನ್ನು ಈ ವರ್ಷ ಹೆಚ್ಚು ಮಾಡುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಜೇನು ಮತ್ತು ತುಪ್ಪ ದಾನ ಮಾಡುವುದು ಉತ್ತಮ ಫಲ ನೀಡುತ್ತದೆ ಎಂದು ಕೆಲವರು ನಂಬುತ್ತಾರೆ. ಹಸುಗಳಿಗೆ ಆಹಾರ ನೀಡುವುದು ಅಥವಾ ರೈತರಿಗೆ ಸಹಾಯ ಮಾಡುವುದು ಸಹ ಪುಣ್ಯ ಕಾರ್ಯ ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಸಕಾರಾತ್ಮಕ ಕಾರ್ಯಗಳು ಮನಸ್ಸಿಗೆ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತವೆ. ಕೊನೆಗೆ ಸಿಂಹ ರಾಶಿಯವರು ಮನೆಯಲ್ಲಿ ಹಸಿರು ಬಣ್ಣವನ್ನು ಸ್ವಲ್ಪ ಹೆಚ್ಚು ಬಳಸಬಹುದು. ಮಾವಿನ ತೋರಣವನ್ನು ಮನೆ ಬಾಗಿಲಿಗೆ ಹಾಕುವುದು ಶುಭಕರ ಎಂದು ಪರಂಪರೆಯಲ್ಲಿ ಹೇಳುತ್ತಾರೆ. ಬುಧವಾರ ಅಥವಾ ಭಾನುವಾರ ಮಾವಿನ ತೋರಣ ಹಾಕುವುದು ಉತ್ತಮ ಎಂದು ನಂಬಿಕೆ ಇದೆ. ತುಳಸಿ ಗಿಡ ಮತ್ತು ಬಿಲ್ವಪತ್ರವನ್ನು ದೇವರ ಮನೆಯಲ್ಲಿ ಇಡುವುದರಿಂದ ಸಹ ಶಾಂತಿ ದೊರೆಯುತ್ತದೆ. ಈ ಸಲಹೆಗಳನ್ನು ಅನುಸರಿಸಿ ಧೈರ್ಯದಿಂದ ಮುಂದುವರೆದರೆ ಸಿಂಹ ರಾಶಿಯವರು ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು. ಸಿಂಹ ರಾಶಿಯವರು ಮನೆಯಲ್ಲಿ ಇರುವ ದೇವರ ವಿಗ್ರಹಗಳ ಬಗ್ಗೆ ಕೂಡ ಜಾಗ್ರತೆ ಅಗತ್ಯ. ವಿಶೇಷವಾಗಿ ಗಣಪತಿ ವಿಗ್ರಹಗಳು ಅಥವಾ ಫೋಟೋಗಳು ತುಂಬಾ ಹೆಚ್ಚು ಇದ್ದರೆ ಅವನ್ನು ಕಡಿಮೆ ಮಾಡುವುದು ಉತ್ತಮ. ಒಂದೇ ಒಂದು ಗಣಪತಿ ಫೋಟೋ ಅಥವಾ ವಿಗ್ರಹ ಇದ್ದರೆ ಸಾಕು ಎಂದು ಕೆಲವು ಜ್ಯೋತಿಷ ಸಲಹೆಗಳು ಹೇಳುತ್ತವೆ. ಏಕೆಂದರೆ ಕೇತು ಗ್ರಹದ ಪ್ರಭಾವ ಇರುವ ಸಮಯದಲ್ಲಿ ಗಣಪತಿ ಸಂಬಂಧಿತ ನಿಯಮಗಳನ್ನು ಸರಿಯಾಗಿ ಪಾಲಿಸುವುದು ಉತ್ತಮ ಎಂದು ನಂಬಲಾಗಿದೆ. ಈ ವರ್ಷ ಸಿಂಹ ರಾಶಿಯವರು ಸ್ನೇಹಿತರ ಆಯ್ಕೆಯಲ್ಲೂ ಜಾಗ್ರತೆ ವಹಿಸಬೇಕು. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲಿ ಸ್ವಲ್ಪ ತಾಳ್ಮೆ ಇರಲಿ. ಎಲ್ಲರ ಮೇಲೂ ತಕ್ಷಣ ನಂಬಿಕೆ ಇಡುವುದು ಸರಿಯಲ್ಲ. ಹೆಚ್ಚು ಸ್ನೇಹಿತರಿಗಿಂತ ಉತ್ತಮ ಮತ್ತು ನಂಬಿಕೆಯ ಸ್ನೇಹಿತರು ಕೆಲವರೇ ಇದ್ದರೂ ಸಾಕು. ಮನಸ್ಸನ್ನು ಶಾಂತವಾಗಿಡುವುದು ಬಹಳ ಮುಖ್ಯ. ಸಿಂಹ ರಾಶಿಯವರು ಅನಗತ್ಯವಾಗಿ ಇತರರ ಜೀವನದ ಬಗ್ಗೆ ಚಿಂತಿಸುವುದನ್ನು ಕಡಿಮೆ ಮಾಡಬೇಕು. ಯಾರೇನು ಮಾಡಿದರು ಎಂದು ಸದಾ ಗಮನಿಸುತ್ತಿದ್ದರೆ ಮನಸ್ಸಿನಲ್ಲಿ ನೆಗೆಟಿವ್ ಆಲೋಚನೆಗಳು ಹೆಚ್ಚಾಗುತ್ತವೆ. ಅಂತಹ ಆಲೋಚನೆಗಳು ನಮ್ಮ ಜೀವನಕ್ಕೆ ಸಮಸ್ಯೆಗಳನ್ನು ಆಕರ್ಷಿಸಬಹುದು. ಆದ್ದರಿಂದ ಶಾಂತ ಮನಸ್ಸಿನಿಂದ ನಿಮ್ಮ ಜೀವನವನ್ನು ನೀವು ಸಾಗಿಸುವುದು ಉತ್ತಮ. ಹೆಚ್ಚು ಹೋಲಿಕೆ ಅಥವಾ ಅಸೂಯೆ ಮನೋಭಾವವನ್ನು ಬಿಡುವುದು ಬಹಳ ಮುಖ್ಯ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.